ಶ್ರೀರಾಮಕೃಷ್ಣ ವಚನವೇದ 41. ರಾಮಚಂದ್ರ ದತ್ತನ ಮನೆಯಲ್ಲಿ. ಆ ಬ್ರಾಹ್ಮಣ ಹೆಂಗಸು ಇನ್ನೂ ಉತ್ತರದ ಬಾಗಿಲಿನ ಹತ್ತಿರವೇ ನಿಂತಿದ್ದಳು. ಆಕೆ ವಿಧವೆ. ತನ್ನ ಏಕಮಾತ್ರ ಪುತ್ರಿಯನ್ನು ರಾಜ ಎಂಬ ಬಿರುದುಳ್ಳ ಒಬ್ಬ ಕಲ್ಕತ್ತದ ಜಮೀನುದಾರನಿಗೆ ಕೊಟ್ಟು ವಿವಾಹ ಮಾಡಿದ್ದಳು. ಆ ಹುಡುಗಿ ತವರು ಮನೆಗೆ ಬರುತ್ತಿದ್ದಾಗ ಸಿಪಾಯಿಗಳ ಸಿಬ್ಬಂದಿಯೊಡನೆ ಬರುತ್ತಿದ್ದಳು. ಅದನ್ನು ನೋಡಿದಾಗ ಆ ವಿಧವೆಯ ಹೃದಯ 10 ಮೊಳ ಮೇಲಕ್ಕೆ ನೆಗೆಯುತ್ತಿತ್ತು. ಆಕೆಯ ಆ ಕನ್ಯಾರತ್ನ ಕೆಲವು ದಿವಸಗಳ ಹಿಂದೆ ಇಹಲೋಕವನ್ನು ತ್ಯಜಿಸಿ ಹೊರಟು ಹೋದಳು. ಇದು ಆ ವಿಧವೆಗೆ ಅತ್ಯಂತ ದುಃಖವನ್ನು ತಂದುಬಿಟ್ಟಿದೆ. ಆ ವಿಧವೆಯು ರಾಮಮಲ್ಲಿಕನು ತನ್ನ ಸುಕುಮಾರನಿಗಾಗಿ ದುಃಖಪಡುತ್ತಿದ್ದ ವಿಷಯವನ್ನು ಕೇಳಿದಳು. ಆಕೆ ಕೆಲವು ದಿನಗಳಿಂದ ತೀರ ಹುಚ್ಚಿಯೋಪಾದಿಯಲ್ಲಿ ಪರಮಹಂಸರ ದರ್ಶನ ಪಡೆಯಲು ಅಲ್ಲಿಗೆ ಬಾಗ್ ಬಜಾರ್ನಿಂದ ಓಡಿ ಓಡಿ ಬರುತ್ತಿದ್ದಳು. ತನ್ನ ಈ ಕಡು ದುಃಖದಿಂದ ಪಾರಾಗಲು ಪರಮಹಂಸರು ಯಾವುದಾದರೂ ಒಂದು ಮಾರ್ಗವನ್ನು ತೋರಿಸಿಕೊಡಬಹುದೆಂದು ಆಕೆ ಅತ್ಯಂತ ಆಕಾಂಕ್ಷಿತಳಾಗಿದ್ದಳು. ಪರಮಹಂಸರು ಮಾತು ಮುಂದುವರೆಸಿದರು. ಶ್ರೀರಾಮಕೃಷ್ಣರು, ಅಂದು ಇಲ್ಲಿಗೆ ಒಬ್ಬ ಬಂದಿದ್ದ. ಬಂದು ಸ್ವಲ್ಪ ಹೊತ್ತು ಕುಳಿತಿದ್ದು ಹೇಳಿದ, ಹೋಗಿ ನನ್ನ ಮುದ್ದು ಮಗುವಿನ ಚಂದ್ರಾನನ ನೋಡಿ ಬರುತ್ತೇನೆ. ನನಗೆ ಸುಮ್ಮನೆ ಕುಳಿತುಕೊಳ್ಳಲಾಗಲಿಲ್ಲ. ಹೇಗಿದೆ? ಎಲ್ಲೋ ನೀಚ, ಭಗವಂತನ ಚಂದ್ರಾನನಕ್ಕಿಂತ ನಿನ್ನ ಮಗನ ಚಂದ್ರಾನನ ನಿನಗೆ ಪ್ರಿಯವಾಗಿ ತೋರುತ್ತಿರುವುದೇ? ಹೊರಡು ಇಲ್ಲಿಂದ. ಮಾಸ್ಟರಿಗೆ, ಸತ್ಯವೇನೆಂದರೆ ಭಗವಂತನೇ ಸತ್ಯ, ಉಳಿದುದೆಲ್ಲ ಅನಿತ್ಯ. ಜೀವ, ಜಗತ್ತು, ಮನೆ, ಮಠ, ಮಕ್ಕಳು ಇವೆಲ್ಲ ಐಂದ್ರಜಾಲಿಕನ ಇಂದ್ರಜಾಲ. ಐಂದ್ರಜಾಲಿಕ ತನ್ನ ಯಕ್ಷಿಣಿ ದಂಡವನ್ನು ಸುತ್ತುತ್ತಾ ಹೇಳುತ್ತಾನೆ, ಬಾ ಬಾ ಅಂತ. ಬಳಿಕ ಪ್ರೇಕ್ಷಕರಿಗೆ ಹೇಳುತ್ತಾನೆ, ಮಡಕೆ ಮುಚ್ಚಳ ತೆಗೆದು ನೋಡಿ ನೋಡಿ, ಅದರಿಂದ ಎಷ್ಟೊಂದು ಹಕ್ಕಿಗಳು ಆಕಾಶಕ್ಕೆ ಹಾರಿ ಹೋಗುತ್ತಿವೆ. ಆದರೆ ವಾಸ್ತವವಾಗಿ ಐಂದ್ರಜಾಲಿಕನೇ ಸತ್ಯ, ಉಳಿದುವೆಲ್ಲ ಅನಿತ್ಯ. ಈಗಿದ್ದುದು ಈಗಿರುವುದಿಲ್ಲ. ಕೈಲಾಸದಲ್ಲಿ ಶಿವ ಕುಳಿತುಕೊಂಡಿದ್ದ, ಪಕ್ಕದಲ್ಲಿ ನಂದಿ ಕುಳಿತಿದ್ದ. ಇದ್ದಕ್ಕಿದ್ದ ಹಾಗೆ ಒಂದು ಭಾರೀ ಶಬ್ದ ಕೇಳಿಸಿತು. ಆಗ ನಂದಿ ಶಿವನನ್ನು ಕೇಳಿದ, ಇದು ಏತರ ಶಬ್ದ? ಶಿವ ಹೇಳಿದ, ರಾವಣ ಈಗ ಜನ್ಮ ತಾಳಿದ್ದಾನೆ, ಅದಕ್ಕಾಗಿ ಈ ಶಬ್ದ. ಕೆಲವು ಕ್ಷಣಗಳೊಳಗಾಗಿಯೇ ಇನ್ನೊಂದು ಭಯಾನಕ ಶಬ್ದ ಕೇಳಿಬಂತು. ನಂದಿ ಕೇಳಿದ, ಇದು ಏತರ ಶಬ್ದ? ಶಿವ ನಗುತ್ತಾ ಹೇಳಿದ, ಈಗ ರಾವಣ ಸತ್ತು ಹೋದ. ಜನ್ಮ ಮೃತ್ಯು ಎಂಬುವು ಇಂದ್ರಜಾಲದ ಹಾಗೆ, ಈಗಿದ್ದುದು ಈಗಿರುವುದಿಲ್ಲ. ಭಗವಂತನೊಬ್ಬನೇ ಸತ್ಯ, ಉಳಿದುವೆಲ್ಲ ಅನಿತ್ಯ. ನೀರೇ ಸತ್ಯ. ನೀರಿನ ಗುಳ್ಳೆ ಈಗಿದ್ದುದು ಈಗಿರುವುದಿಲ್ಲ. ಗುಳ್ಳೆ ನೀರಿನೊಡನೆ ಬೆರೆತು ಹೋಗುತ್ತದೆ. ಭಗವಂತನನ್ನು ಒಂದು ಮಹಾಸಮುದ್ರಕ್ಕೂ ಜೀವಿಗಳನ್ನು ಅದರಲ್ಲಿ ತೇಲುವ ಗುಳ್ಳೆಗಳಿಗೂ ಹೋಲಿಸಬಹುದು. ಅವು ಆತನಲ್ಲಿಯೇ ಉದ್ಭವಿಸಿ ಆತನಲ್ಲಿಯೇ ಲಯವಾಗುತ್ತವೆ. ಮಕ್ಕಳು ಮರಿಗಳೆಂಬುವುಗಳನ್ನು ದೊಡ್ಡ ಗುಳ್ಳೆಯ ಸುತ್ತಲೂ ಸೇರಿಕೊಂಡಿರುವ ಚಿಕ್ಕ ಗುಳ್ಳೆಗಳಿಗೆ ಹೋಲಿಸಬಹುದು. ಭಗವಂತನೊಬ್ಬನೇ ಕೇವಲ ಸತ್ಯ. ಆತನ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳುವ ಬಗೆ ಹೇಗೆ, ಆತನ ಸಾಕ್ಷಾತ್ಕಾರವನ್ನು ಹೊಂದಲು ಉಪಾಯವೇನು ಎಂಬುವುಗಳ ಕಡೆ ನಿನ್ನ ಮನಸ್ಸನ್ನು ತಿರುಗಿಸು. ಸುಮ್ಮನೆ ಶೋಕಪಟ್ಟರೆ ಏನು ದೊರೆಯುತ್ತದೆ? ಎಲ್ಲರೂ ನಿಶ್ಶಬ್ದರಾಗಿ ಕುಳಿತಿದ್ದಾರೆ. ಆ ವಿಧವೆ ಹೇಳಿದಳು, ನಾನು ಹೋಗಿ ಬರುತ್ತೇನೆ ಅಂತ. ಪರಮಹಂಸರು ಆಕೆಯ ಕಡೆಗೆ ತಮ್ಮ ಪ್ರೇಮ ದೃಷ್ಟಿಯನ್ನು ಬೀರಿ ಹೇಳಿದರು, ನೀನು ಈಗಲೇ ಹೋಗಬೇಕು ಅನ್ನುತ್ತೀಯ? ಬಹಳ ಬಿಸಿಲಲ್ಲ? ಸ್ವಲ್ಪ ಹೊತ್ತಾದ ಮೇಲೆ ಭಕ್ತರೊಡನೆ ಗಾಡಿಯಲ್ಲಿ ಕುಳಿತು ಹೋಗು. ಹಗಲು ಬಹಳ ಬಿಸಿಲಾಗಿದ್ದುದರಿಂದ ಒಬ್ಬ ಭಕ್ತ ಪರಮಹಂಸರಿಗೆ ಚಂದನ ಮರದಿಂದ ಮಾಡಿದ್ದ ಒಂದು ಹೊಸ ಬೀಸಣಿಗೆ ತಂದುಕೊಟ್ಟ. ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿತು. ಅಬ್ಬಾ ಅಬ್ಬಾ, ಓಂ ತತ್ಸತ್ ಕಾಳಿ ಅಂತ ಹೇಳಿದರು. ಮೊದಲು ಅದರಿಂದ ದೇವದೇವಿಯರ ಪಟಗಳಿಗೆ ಗಾಳಿ ಬೀಸಿದರು. ಬಳಿಕ ತಮಗೆ ಬೀಸಿಕೊಳ್ಳುತ್ತಾ ಮಾಸ್ಟರಿಗೆ ಹೇಳಿದರು, ನೋಡು ನೋಡು, ಎಂಥ ಸೊಗಸಾದ ಹವಾ ಬರುತ್ತಿದೆ. ಮಾಸ್ಟರೂ ಆನಂದದಿಂದ ಪರಮಹಂಸರ ಕಡೆ ನೋಡುತ್ತಿದ್ದಾನೆ. ಕ್ಯಾಪ್ಟನ್ ತನ್ನ ಮಕ್ಕಳೊಡನೆ ಅಲ್ಲಿಗೆ ಬಂದ. ಶ್ರೀರಾಮಕೃಷ್ಣರು ಕಿಶೋರಿಗೆ ಹೇಳಿದರು, ಈ ಮಕ್ಕಳಿಗೆ ದೇವಾಲಯಗಳನ್ನು ತೋರಿಸಿ ಬಾ ಅಂತ. ಪರಮಹಂಸರು ಕ್ಯಾಪ್ಟನ್ನನೊಡನೆ ಮಾತುಕತೆ ಆಡಲಾರಂಭಿಸಿದರು. ಮಾಸ್ಟರ್, ದ್ವಿಜ ಇವರೇ ಮೊದಲಾದ ಭಕ್ತರು ನೆಲದ ಮೇಲೆ ಕುಳಿತಿದ್ದಾರೆ. ದಮ್ದಮ್ನ ಮಾಸ್ಟರೂ ಬಂದಿದ್ದಾನೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಉತ್ತರಾಭಿಮುಖವಾಗಿ ಕುಳಿತಿದ್ದಾರೆ. ಅವರು ಕ್ಯಾಪ್ಟನ್ನನಿಗೆ ತಮ್ಮ ಚಿಕ್ಕ ಮಂಚದ ಮೇಲೆಯೇ ತಮ್ಮ ಎದುರಿಗೆ ಕುಳಿತುಕೊಳ್ಳುವಂತೆ ಹೇಳಿದರು. ಶ್ರೀರಾಮಕೃಷ್ಣರು, ನಾನು
ಇಂದು ನಿನ್ನ ವಿಷಯವಾಗಿ ಮಾತಾಡುತ್ತಾ ನಿನ್ನ ಅತಿಶಯವಾದ ಭಕ್ತಿ, ಪೂಜೆ ಮತ್ತು ವಿವಿಧ ಮಂಗಳಾರತಿಗಳು ಇವುಗಳ ಸಂಬಂಧವಾಗಿ ವರ್ಣನೆ ಮಾಡುತ್ತಿದ್ದೆ. ಕ್ಯಾಪ್ಟನ್ ಲಜ್ಜಿತನಾಗಿ, ಪೂಜೆ ಮತ್ತು ಮಂಗಳಾರತಿ ಇವುಗಳ ಸಂಬಂಧವಾಗಿ ನನಗೇನು ಗೊತ್ತಿದೆ? ನಾನು 10ರಲ್ಲಿ 11. ಶ್ರೀರಾಮಕೃಷ್ಣರು: ಕಾಮಕಾಂಚನದಲ್ಲಿ ಆಸಕ್ತವಾಗಿರುವ ಅಹಂ ಮಾತ್ರ ಕೆಟ್ಟ ಅಹಂ. ನಾನು ಭಗವಂತನ ದಾಸ ಎಂಬ ಅಹಂ ಕೆಟ್ಟದೇನಲ್ಲ. ಬಾಲಕನ ಅಹಂ ಕೂಡ ಕೆಟ್ಟದ್ದಲ್ಲ. ಆತ ಯಾವ ಗುಣಗಳಿಗೂ ವಶನಲ್ಲ. ಮಕ್ಕಳು ಈ ನಿಮಿಷ ಪರಸ್ಪರ ಜಗಳ ಕಾಯುತ್ತವೆ, ಮರು ನಿಮಿಷ ಒಂದಾಗುತ್ತವೆ. ಈ ಕ್ಷಣದಲ್ಲಿ ಬಹಳ ಕಷ್ಟಪಟ್ಟು ಆಟದ ಮನೆ ಕಟ್ಟುತ್ತವೆ, ಮರುಕ್ಷಣ ತಾವೇ ಅದನ್ನು ತುಳಿದು ಹಾಕಿಬಿಡುತ್ತವೆ. ದಾಸನ ಅಹಂ, ಬಾಲಕನ ಅಹಂ ಇವುಗಳಿಂದ ಯಾವ ಕೆಡುಕೂ ಸಂಭವಿಸದು. ಯಾವ ರೀತಿಯಾಗಿ ಕಲ್ಲು ಸಕ್ಕರೆ ಸಿಹಿ ಪದಾರ್ಥಗಳ ಗುಂಪಿಗೆ ಸೇರಿಲ್ಲವೋ ಅದೇ ರೀತಿಯಾಗಿ ಈ ವಿಧದ ಅಹಂ ಗುಂಪಿಗೆ ಸೇರಿಲ್ಲ. ಉಳಿದ ಸಿಹಿ ಪದಾರ್ಥಗಳು ಅನಾರೋಗ್ಯವನ್ನು ತರುತ್ತವೆ, ಆದರೆ ಕಲ್ಲು ಸಕ್ಕರೆ ಆಮ್ಲಹಾರಿ, ಅಥವಾ ಇದು ಓಂಕಾರದ ಹಾಗೆ, ಅದು ಶಬ್ದಗಳ ಗುಂಪಿಗೆ ಸೇರಿಲ್ಲ. ಈ ಅಹಂನಿಂದ ಸಚ್ಚಿದಾನಂದನನ್ನು ಪ್ರೀತಿಸಲು ಸಾಧ್ಯ. ಅಹಂ ಎಂಬುದು ಬಡಪೆಟ್ಟಿಗೆ, ನಮ್ಮನ್ನು ಬಿಟ್ಟು ತೊಲಗಲೊಲ್ಲದು. ಆದ್ದರಿಂದ ಅದು ತಾನು ಭಕ್ತನ ಅಹಂ, ದಾಸನ ಅಹಂ ಎಂದು ಭಾವಿಸುವಂತೆ ಒತ್ತಾಯಪಡಿಸಬೇಕು. ಇಲ್ಲದಿದ್ದರೆ ಏನನ್ನು ತಾನೇ ಆಶ್ರಯಿಸಿ ಬದುಕಿರಲಾದೀತು? ಗೋಪಿಯರು ಶ್ರೀಕೃಷ್ಣನಲ್ಲಿಟ್ಟಿದ್ದ ಪ್ರೇಮ ಎಷ್ಟು ಅಗಾಧವಾದ್ದು. ಕ್ಯಾಪ್ಟನ್ನನಿಗೆ: ನೀನು ಭಾಗವತವನ್ನು ಬಹಳವಾಗಿ ಓದುತ್ತಿದ್ದೀಯೇ, ಗೋಪಿಯರ ಸಂಬಂಧವಾಗಿ ನಮಗೇನಾದರೂ ಸ್ವಲ್ಪ ಹೇಳು. ಕ್ಯಾಪ್ಟನ್: ಶ್ರೀಕೃಷ್ಣ ಯಾವ ರಾಜವೈಭವವೂ ಇಲ್ಲದೆ ಬೃಂದಾವನದಲ್ಲಿ ವಾಸಿಸುತ್ತಿದ್ದಾಗಲೂ ಗೋಪಿಯರು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಆತನನ್ನು ಆದರಿಸಿ ಪ್ರೀತಿಸಿದರು. ಅದಕ್ಕಾಗಿ ಶ್ರೀಕೃಷ್ಣ ಹೇಳಿದ, ತಮ್ಮ ಸರ್ವಸ್ವವನ್ನೂ ದೇಹ, ಮನಸ್ಸು, ಚಿತ್ತ ನನಗೆ ಸಮರ್ಪಿಸಿಬಿಟ್ಟಿರುವ ಗೋಪಿಯರ ಋಣವನ್ನು ನಾನು ತೀರಿಸುವ ಬಗೆ ಹೇಗೆ? ಕ್ಯಾಪ್ಟನ್ನನ ಈ ಮಾತು ಪರಮಹಂಸರ ಹೃದಯದಲ್ಲಿ ಶ್ರೀಕೃಷ್ಣನಿಗಾಗಿ ಅತ್ಯಂತ ತೀವ್ರವಾದ ಪ್ರೇಮೋದ್ದೀಪನೆಯನ್ನು ಮಾಡಿಬಿಟ್ಟಿತು. ಗೋವಿಂದ ಗೋವಿಂದ ಅಂತ ಹೇಳುತ್ತಾ ಭಾವಾವಿಷ್ಟರಾಗುತ್ತಿದ್ದಾರೆ. ಪ್ರಾಯಶಃ ಬಾಹ್ಯಶೂನ್ಯರಾಗಿ ಬಿಟ್ಟಿದ್ದಾರೆ. ಕ್ಯಾಪ್ಟನ್ ವಿಸ್ಮಯಗೊಂಡು ಹೇಳುತ್ತಿದ್ದಾನೆ, ಧನ್ಯರು ಧನ್ಯರು. ಕ್ಯಾಪ್ಟನ್ ಮತ್ತು ಉಳಿದ ಭಕ್ತರು ಪರಮಹಂಸರ ಈ ಅದ್ಭುತ ಪ್ರೇಮಾವಸ್ಥೆಯನ್ನು ನೋಡುತ್ತಿದ್ದಾರೆ. ಪರಮಹಂಸರು ಪ್ರಕೃತಿಸ್ಥರಾಗುವವರೆಗೆ ಭಕ್ತರು ಅವರನ್ನೇ ದೃಷ್ಟಿಸಿ ನೋಡುತ್ತಾ ಕುಳಿತುಕೊಂಡಿದ್ದರು. ಶ್ರೀರಾಮಕೃಷ್ಣರು: ಮುಂದುವರಿಸು ಕ್ಯಾಪ್ಟನ್. ಶ್ರೀಕೃಷ್ಣ ಯೋಗಿಗಳಿಗೆ ಅಗಮ್ಯ, ನಿಮ್ಮಂಥ ಯೋಗಿಗಳಿಗೆ ಅಗಮ್ಯ, ಆದರೆ ಗೋಪಿಯರಿಗೆ ಗಮ್ಯ. ಆತನ ದರ್ಶನ ಪಡೆಯಲು ಯೋಗಿಗಳು ಎಷ್ಟೊಂದು ವರ್ಷಗಳ ಕಾಲ ತಪಸ್ಸು ಮಾಡಿದರು, ಆದರೂ ಅವರಿಗೆ ಆತನ ದರ್ಶನ ದೊರೆಯಲಿಲ್ಲ. ಆದರೆ ಗೋಪಿಯರು ಅನಾಯಾಸವಾಗಿ ಆತನನ್ನು ಪಡೆದುಕೊಂಡರು. ಶ್ರೀರಾಮಕೃಷ್ಣರು ನಗುತ್ತಾ: ನಿಜ, ಗೋಪಿಯರ ಕೈಯಿಂದ ಆತ ತಿಂಡಿ ತೀರ್ಥಗಳನ್ನು ತಿಂದ, ಅವರಿಗಾಗಿ ಅತ್ತ, ಅವರೊಡನೆ ಆಟವಾಡಿದ, ಅವರಿಂದ ಇನ್ನೂ ಏನೇನನ್ನೋ ಪಡೆದ ಒಬ್ಬ ಭಕ್ತ. ಬಂಕಿಮಚಂದ್ರ ಶ್ರೀಕೃಷ್ಣ ಚರಿತ್ರೆಯನ್ನೂ ಬರೆದಿದ್ದಾನೆ. ಶ್ರೀರಾಮಕೃಷ್ಣರು: ಬಂಕಿಮ ಶ್ರೀಕೃಷ್ಣನನ್ನು ಸ್ವೀಕರಿಸುತ್ತಾನೆ, ರಾಧಿಕೆಯನ್ನು ಸ್ವೀಕರಿಸುತ್ತಿಲ್ಲ. ಕ್ಯಾಪ್ಟನ್: ಶ್ರೀಕೃಷ್ಣ ಗೋಪಿಯರೊಡನೆ ನಡೆಸಿದ ಲೀಲೆಯನ್ನು ಆತ ಒಪ್ಪಿಕೊಳ್ಳುತ್ತಿಲ್ಲ ಅಂತ ಕಾಣುತ್ತೆ. ಶ್ರೀರಾಮಕೃಷ್ಣರು: ಕಾಮಾದಿಗಳು ಅವಶ್ಯಕ ಅಂತ ಹೇಳುತ್ತಾನಂತೆ ದಮ್ನ ಮಾಸ್ಟರ್. ಬಂಕಿಮ ನವಜೀವನ ಎಂಬ ತನ್ನ ಮಾಸಪತ್ರಿಕೆಯಲ್ಲಿ ಬರೆದಿದ್ದಾನೆ. ಧರ್ಮವು ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಇವೇ ಮೊದಲಾದ ಪ್ರವೃತ್ತಿಗಳಿಗೆ ಸ್ಫೂರ್ತಿಯನ್ನು ಕೊಡುತ್ತದೆ. ಇದೇ ಅದರಿಂದಾಗುವ ಪ್ರಯೋಜನ. ಕ್ಯಾಪ್ಟನ್: ಆತನ ದೃಷ್ಟಿಯಿಂದ ಕಾಮಾದಿಗಳು ಅವಶ್ಯಕ, ಆದರೆ ಆತ ಲೀಲೆಯನ್ನು ಒಪ್ಪುತ್ತಿಲ್ಲ. ಭಗವಂತ ಮನುಷ್ಯ ದೇಹಧಾರಣೆ ಮಾಡಿಕೊಂಡು ಬೃಂದಾವನಕ್ಕೆ ಬಂದಿದ್ದ, ಅಲ್ಲಿ ರಾಧೆ ಮತ್ತು ಗೋಪಿಯರೊಡನೆ ಆತ ಕ್ರೀಡಿಸಿದ ಎಂಬುದನ್ನು ಆತ ಒಪ್ಪುತ್ತಿಲ್ಲ. ಶ್ರೀರಾಮಕೃಷ್ಣರು: ಆ ವಿಷಯಗಳನ್ನೆಲ್ಲ ವಾರ್ತಾಪತ್ರಿಕೆಯಲ್ಲಿ ಹಾಕಿಲ್ಲ, ಆದ್ದರಿಂದ ಆತ ಅವನ್ನು ನಂಬುವ ಬಗೆ ಹೇಗೆ? ಒಬ್ಬ ತನ್ನ ಸ್ನೇಹಿತನಿಗೆ ಹೇಳಿದ, ನೋಡು, ನಿನ್ನೆ ಆ ಕೇರಿಯಲ್ಲಿ ಬರುತ್ತಿದ್ದೆ, ಆ ಮನೆ ಚಟ ಚಟ ಅಂತ ಮುರಿದು ಬಿತ್ತು. ಸ್ನೇಹಿತ ಹೇಳಿದ, 1 ನಿಮಿಷ ತಾಡು, ಪೇಪರಿನಲ್ಲಿ ಹಾಕಿದೆಯೇ ನೋಡಿ ಬರುತ್ತೇನೆ. ಆ ಮನೆ ಚಟ ಚಟ ಅಂತ ಮುರಿದು ಬಿದ್ದ ಸಮಾಚಾರವನ್ನು ಪೇಪರಿನಲ್ಲಿ ಹಾಕಿರಲಿಲ್ಲ. ಆಗ ಆ ಸ್ನೇಹಿತ ಹೇಳಿದ, ಎಲ್ಲಿ
ಪೇಪರಿನಲ್ಲಿ ಅದರ ಸುದ್ದಿ ಸಮಾಚಾರವೇ ಇಲ್ಲವಲ್ಲ, ಬಹುಶಃ ಸತ್ಯವಲ್ಲ ಅಂತ ಕಾಣುತ್ತೆ. ಆಗ ಮೊದಲನೇ ವ್ಯಕ್ತಿ ಹೇಳಿದ, ಏನು ಇದು ನೀನು ಹೇಳುವುದು? ನಾನೇ ಕಣ್ಣಾರೆ ನೋಡಿ ಬಂದಿದ್ದೇನೆ. ಅದಕ್ಕೆ ಸ್ನೇಹಿತ ಹೇಳಿದ, ನೋಡಿದ್ದರೆ ನೋಡಿರು, ಪೇಪರ್ನಲ್ಲಿ ಬರುವವರೆಗೆ ನಾನು ಅದನ್ನು ನಂಬುವುದಿಲ್ಲ. ಭಗವಂತ ಮಾನವ ದೇಹಧಾರಣೆ ಮಾಡಿ ಲೀಲೆ ನಡೆಸುತ್ತಾನೆ ಎಂಬುದನ್ನು ಬಂಕಿಮ ನಂಬುವ ಬಗೆ ಹೇಗೆ? ಇಂಗ್ಲಿಷ್ ವಿದ್ಯಾಭ್ಯಾಸ ಕ್ರಮದಲ್ಲಿ ಈ ವಿಷಯ ಎಲ್ಲೂ ಬಂದಿಲ್ಲ. ಪೂರ್ಣ ಅವತಾರ ಏನೆಂಬುದನ್ನು ಜನರಿಗೆ ಅರಿವಾಗುವಂತೆ ಜನರಿಗೆ ವಿವರಿಸಿ ಹೇಳುವುದು ಬಹಳ ಕಠಿಣ. ಏನು ಹೇಳುತ್ತೀಯೇ? ಈ 3.5 ಮೊಳ ಉದ್ದವಿರುವ ಮಾನವ ದೇಹದಲ್ಲಿ ಅನಂತ ವ್ಯಕ್ತವಾಗುವಿಕೆ. ಕ್ಯಾಪ್ಟನ್, ಕೃಷ್ಣಸ್ತು ಭಗವಾನ್ ಸ್ವಯಂ. ಆದರೆ ಆತನ ಸಂಬಂಧವಾಗಿ ವಿವರಿಸಿ ಹೇಳುವಾಗ ಮಾತ್ರ ಪೂರ್ಣ, ಅಂಶ ಎಂಬ ಈ ಪದಗಳನ್ನು ಉಪಯೋಗಿಸಬೇಕಾಗುತ್ತದೆ. ಶ್ರೀರಾಮಕೃಷ್ಣರು, ಪೂರ್ಣ ಮತ್ತು ಅಂಶ ಎಂಬುವು ಬೆಂಕಿ ಮತ್ತು ಅದರ ಕಿಡಿ ಇದ್ದ ಹಾಗೆ. ಭಗವಂತ ಅವತರಿಸುವುದು ಭಕ್ತರಿಗಾಗಿ, ಜ್ಞಾನಿಗಳಿಗಾಗಿ ಅಲ್ಲ. ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳಿದೆ, ರಾಮನೇ ವ್ಯಾಪ್ಯ, ರಾಮನೇ ವ್ಯಾಪಕ ಅಂತ. ವಾಚ್ಯ ವಾಚಕ ಭೇದೇನ ತ್ವಮೇವ ಪರಮೇಶ್ವರ. ಕ್ಯಾಪ್ಟನ್, ವಾಚ್ಯ ವಾಚಕ ಅಂದರೆ ವ್ಯಾಪ್ಯ ವ್ಯಾಪಕ ಅಂತ. ಶ್ರೀರಾಮಕೃಷ್ಣರು, ಇಲ್ಲಿ ವ್ಯಾಪಕ ಅಂದರೆ ಒಂದು ಮಿತಿಯುಳ್ಳ ಆಕಾರ. ಭಗವಂತನೇ ಮಾನವ ದೇಹಧಾರಣೆ ಮಾಡಿಕೊಂಡು ಬರುವಿಕೆ. ಈ ರೀತಿಯಾಗಿ ಪರಮಹಂಸರು ಕ್ಯಾಪ್ಟನ್ನನೊಡನೆ ಮತ್ತು ಭಕ್ತರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾಗ ಬ್ರಾಹ್ಮ ಸಮಾಜದ ಅನುಯಾಯಿಗಳು ತ್ರೈಲೋಕ್ಯ ಮತ್ತು ಜಯಸೇನ ಗೋಪಾಲ ಕೊಠಡಿಯನ್ನು ಪ್ರವೇಶಿಸಿದರು. ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು. ಪರಮಹಂಸರು ನಗುಮುಖದಿಂದ ತ್ರೈಲೋಕ್ಯನ ಕಡೆ ನೋಡುತ್ತಾ ತಮ್ಮ ಮಾತು ಮುಂದುವರಿಸಿದರು. ಶ್ರೀರಾಮಕೃಷ್ಣರು, ಅಹಂಕಾರವೆಂಬುದೊಂದು ಇರುವುದರ ದೆಸೆಯಿಂದ ಮನುಷ್ಯನಿಗೆ ಭಗವಂತನ ದರ್ಶನ ಆಗುತ್ತಿಲ್ಲ. ಭಗವದಾಲಯದ ದ್ವಾರ ಪ್ರದೇಶದಲ್ಲೇ ಈ ಅಹಂಕಾರವೆಂಬ ದೊಡ್ಡ ದಿಮ್ಮಿ ಬಿದ್ದುಕೊಂಡಿದೆ. ಇದನ್ನು ದಾಟಿ ಹೋಗದೇ ಇದ್ದರೆ ಆತನ ಆಲಯವನ್ನು ಪ್ರವೇಶ ಮಾಡಲಾಗುವುದಿಲ್ಲ. ಒಬ್ಬನಿಗೆ ಭೂತಸಿದ್ಧಿ ದೊರೆತಿತ್ತು. ಒಂದು ದಿನ ಆತನ ಇಚ್ಛೆಗನುಸಾರ ಒಂದು ಭೂತ ಆತನ ಹತ್ತಿರಕ್ಕೆ ಬಂತು. ಅದು ಹೇಳಿತು, ನಾನು ಏನು ಕೆಲಸ ಮಾಡಬೇಕಾಗಿದೆ ಎಂಬುದನ್ನು ದಯವಿಟ್ಟು ತಿಳಿಸು. ನನಗೆ ನೀನು ಸಾಕಾದಷ್ಟು ಕೆಲಸ ಕೊಡಲಾರದೆ ಹೋದೆ ಅಂದರೆ ನಿನ್ನ ಕತ್ತು ಮುರಿದು ಹಾಕಿಬಿಡುತ್ತೇನೆ ಅಂತ. ಏನೇನು ಕೆಲಸ ಆಗಬೇಕಾಗಿತ್ತೋ ಆ ಕೆಲಸಗಳನ್ನೆಲ್ಲ ಆ ವ್ಯಕ್ತಿ ಆ ಭೂತದ ಕೈಯಿಂದ ಒಂದೊಂದನ್ನಾಗಿ ಮಾಡಿಸಿಬಿಟ್ಟ. ಬಳಿಕ ಭೂತಕ್ಕೆ ಬೇರೆ ಯಾವ ಕೆಲಸವೂ ದೊರೆಯಲಿಲ್ಲ. ಆಗ ಆ ಭೂತ ಆತನಿಗೆ ಹೇಳಿತು, ಈಗ ನಿನ್ನ ಕತ್ತು ಮುರಿದು ಹಾಕಿಬಿಡುತ್ತೇನೆ. ಆ ವ್ಯಕ್ತಿ ಹೇಳಿದ, 1 ನಿಮಿಷ ನಿಲ್ಲು, ಈಗಲೇ ಬರುತ್ತೇನೆ. ಆಗ ಆತ ತನ್ನ ಗುರುವಿನ ಹತ್ತಿರಕ್ಕೆ ಹೋಗಿ, ಪೂಜ್ಯರೇ, ನಾನು ಒಂದು ದೊಡ್ಡ ವಿಪತ್ತಿಗೆ ಒಳಗಾಗಿದ್ದೇನೆ. ಸಮಾಚಾರ ಇದು, ನಾನು ಈಗ ಏನು ಮಾಡಲಿ ಎಂದು ಕೇಳಿದ. ಗುರು ಆಗ ಸಲಹೆ ಇತ್ತ, ನೀನು ಒಂದು ಕೆಲಸ ಮಾಡು, ಈ ತಿರುಚು ಮುರುಚು ಕೂದಲನ್ನು ನೆಟ್ಟಗೆ ಮಾಡುವಂತೆ ಅದಕ್ಕೆ ಹೇಳು. ಆ ಭೂತ ಹಗಲಿರುಳೆನ್ನದೆ ಆ ಕೂದಲನ್ನು ನೆಟ್ಟಗೆ ಮಾಡುವ ಕಾರ್ಯದಲ್ಲಿ ತೊಡಗಿತು. ಕೂದಲು ಎಂದಾದರೂ ನೆಟ್ಟಗಾಗುವುದೇ? ಅದು ಯಾವ ರೀತಿಯಾಗಿ ತಿರುಚಿಕೊಂಡಿತ್ತೋ ಹಾಗೆಯೇ ಅದು ಉಳಿದುಕೊಂಡಿತು. ಅದೇ ರೀತಿಯಾಗಿ ಅಹಂಕಾರ ಈಗ ನಾಶವಾಗಿ ಹೋದಂತಾಗಿ ಮತ್ತೆ ತಲೆ ಎತ್ತುತ್ತದೆ. ಅಹಂಕಾರ ತ್ಯಾಗವಾಗಿ ಹೋಗದ ಹೊರತು ಭಗವಂತನ ಕೃಪೆ ಬಂದೊದಗದು. ಒಬ್ಬನ ಮನೆಯಲ್ಲಿ ಒಂದು ಔತಣ ಏರ್ಪಾಟು ನಡೆದಿದೆ. ಆ ಮನೆಯ ಯಜಮಾನ ಒಬ್ಬನನ್ನು ಉಗ್ರಾಣದಲ್ಲಿ ನೇಮಿಸಿದ್ದಾನೆ ಅಂತ ಇಟ್ಟುಕೊಳ್ಳಿ. ಎಲ್ಲಿಯವರೆಗೆ ಆತ ಆ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುತ್ತಾನೋ ಅಲ್ಲಿಯವರೆಗೆ ಯಜಮಾನ ಆ ಕಡೆ ಸುಳಿಯುವುದೇ ಇಲ್ಲ. ಆದರೆ ಉಗ್ರಾಣಿಕ ತಾನೇ ಆ ಕಾರ್ಯವನ್ನು ತ್ಯಜಿಸಿಬಿಟ್ಟು ಹೊರಟು ಹೋದಾಗ ಮಾತ್ರ ಯಜಮಾನ ಒಡನೆಯೇ ಅಲ್ಲಿಗೆ ಬಂದು ಉಗ್ರಾಣಕ್ಕೆ ಬೀಗ ಹಾಕಿ ಅದರ ಸ್ವಾಮ್ಯವನ್ನು ತಾನೇ ವಹಿಸಿಕೊಳ್ಳುತ್ತಾನೆ. ಅಪ್ರಾಪ್ತ ವಯಸ್ಕನಿಗೆ ಮಾತ್ರ ರಕ್ಷಕನನ್ನು ನೇಮಿಸುತ್ತಾರೆ. ಹುಡುಗ ತಾನೇ ತನ್ನ ಸ್ವತ್ತನ್ನು ಕಾಪಾಡಿಕೊಳ್ಳಲಾರ. ಆದ್ದರಿಂದ ದೊರೆ ಆತನ ಸಂರಕ್ಷಣೆಯ ಭಾರವನ್ನು ಹೊತ್ತುಕೊಳ್ಳುತ್ತಾನೆ. ನಾವು ನಮ್ಮ ಅಹಂಕಾರವನ್ನು ತ್ಯಜಿಸದ ಹೊರತು ಭಗವಂತ ನಮ್ಮಗಳ ಭಾರವನ್ನು ಹೊತ್ತುಕೊಳ್ಳಲಲ್ಲ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ.
श्रीरामकृष्ण मङ्गलकारी श्रीरामकृष्ण मङ्गलकारी नमो नारायण भवदुःखहारी